ಪತ್ನಿಯನ್ನ ಕೊಲೆ ಮಾಡಿ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃತ್ಯ. ಸುಮಿತ್ರಾ ಪ್ರಸಾದ್ 77 ವರ್ಷ ಆಕೆಗೆ. ಆಕೆಯನ್ನ ಕೊಲೆ ಮಾಡಿರುವುದು 83 ವರ್ಷದ ಶಿವಾನಂದಂ ಪ್ರಸಾದ್. ಬಿಹಾರ ಮೂಲದ ದಂಪತಿ ಮಗನ ಮನೆಗೆ ಬಂದಿದ್ರು. ಪತ್ನಿಗೆ ಕಣ್ಣಿನ ಸಮಸ್ಯೆ ಇತ್ತು, ಹಾಗೆಯೇ ಹೃದಯ ಸಂಬಂಧಿ ಕಾಯಿಲೆಯೂ ಇತ್ತು. ಇಬ್ಬರೂ ವಯೋಸಹಜ ಕಾಯಿಲೆ ವಿಚಾರಕ್ಕೆ ಆಗಾಗ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಮಗನ ಮನೆಗೆ ಅಂತ ಬಿಹಾರದಿಂದ ಬಂದಿದ್ದ ದಂಪತಿ ನಿನ್ನೆ ರಾತ್ರಿ ಊಟ ಮಾಡಿ ರೂಮ್ಗೆ ಹೋಗಿ ಮಲಗಿದ್ರು. ಈ ವೇಳೆ ಇಬ್ಬರ ನಡುವೆ ಜಗಳ ಜೋರಾಗಿದೆ. ಪತ್ನಿಯನ್ನ ಉಸಿರುಗಟ್ಟಿಸಿ ಪತಿ ಕೊಂದಿದ್ದಾನೆ. ಅದಾದ್ಮೇಲೆ ಆತ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 77 ವರ್ಷ 83 ವರ್ಷ. ಅನಾರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಜಗಳ ಆಗ್ತಿತ್ತಂತೆ. ಬಿಹಾರ ಮೂಲದ ಕುಟುಂಬ ಮಗನ ಮನೆಗೆ ಅಂತ ಬಂದಿದ್ರು. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಮಗನ ಮನೆ. ಇಬ್ಬರು ಕೂಡ ನೆನೆ ರಾತ್ರಿಯೂ ಜಗಳ ಮಾಡಿಕೊಂಡು ಕೊನೆಗೆ ಇಬ್ಬರ ಸಾವಾಗಿದೆ.